ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಖಾಲಿಯಂತೂ ಇಲ್ಲ ಸದ್ಯಕ್ಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಆದರೆ ಆ ಪಟ್ಟಕ್ಕೆ ಸಿದ್ದರಾಮಯ್ಯ ಆಪ್ತ ಸಾಹುಕಾರ್ ಬರ್ತಾರ. ಡಿಕೆ ಶಿವಕುಮಾರ್ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಸಾಹುಕಾರ್ ಅಲಂಕರಿಸ್ತಾರ. ಅವರ ಹೆಗಲೇರುತ್ತಾ ಪಟ್ಟ. ಕೈ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರೇ ಮುಂಚೂಣಿಯಲ್ಲಿ ಓಡ್ತಾ ಇದೆ. ಸತೀಶ್ ಪರ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಲವು ತೋರಿಸಿದ್ದಾರಂತೆ ಅನ್ನೋ ಮಾಹಿತಿ ಇದೆ. ಸಚಿವ ಸತೀಶ್ ಜಾರಕಿಹೊಳಿಗೆ 50ಕ್ಕೂ ಅಧಿಕ ಶಾಸಕರು ಬೆಂಬಲ ಸೂಚಿಸಿದ್ದಾರಂತೆ. ಚರ್ಚೆ ಕೇಳಿದರೆ ಈಗಾಗಲೇ ಹೇಳಿ ಪದೇ ಪದೇ ಹೇಳಿದ್ವಿ. ಅದು ಏನು ನಿರ್ಧಾರ ಮಾಡ್ಬೇಕಾದ್ರೆ ಹೈಕಮಾಂಡ್ ಮಾಡಬೇಕು. CM ಅದರ ಅಧ್ಯಕ್ಷ ಇದಾರ, ಅವ್ರು ಚರ್ಚೆ ಮಾಡ್ಬೇಕು, ಅವ್ರು ನಿರ್ಣಯ ಮಾಡಬೇಕು. ಸೊ ನಮ್ಮಂತಲ್ಲಿ ಏನು ಇಲ್ವೇ ಇಲ್ಲ ಅಧ್ಯಕ್ಷ ಮಾಡೋದು. ಅಂದ್ರೆ ಹೈಕಮಾಂಡ್ ಇಂದ ಅಂತದ್ದೇನು ಈಗ ಚರ್ಚೆ ಆಗ್ತಾ ಇಲ್ಲ ಸರ್. ಹೈಕಮಾಂಡ್ ಇನ್ನು ಕೇಳಿಲ್ಲ, ನಾನು ಅಲ್ಲಿ ನಾನು ನಡೀತಾ ಅದಕ್ಕೆ ಕೇಳಿಲ್ಲ. ಸೊ ನಾವು ಡೆಲ್ಲಿಗೆ ಹೋಗಿ ಬಂದ್ಮ್ಯಾಗ ಅದ್ರ ಬಗ್ಗೆ ಏನರ ಸುಳಿವು ಸಿಗ್ಬೋದು. ಈ ಅಧಿವೇಶನಕ್ಕಿಂತ ಮುಂಚೆ ಅಥವಾ ನಂತರ ಹೋಗಿ ಬರ್ತೀವಿ ಡೆಲ್ಲಿಗೆ. ಸೊ ಫುಲ್ ಪ್ಲೇಜ್ ಒಬ್ಬರು ಅಧ್ಯಕ್ಷ ಬೇಕೇ ಬೇಕು. ಒಬ್ಬರು ಅದನ್ನೇ ನೋಡುವಂಗ ಪಾರ್ಟಿ ಬೇಕೇ ಬೇಕು. ಅಂದರೆ ಪಕ್ಷ ಸುಗಮ ಆಗಿರ್ತದೆ. ಸೊ ಕಾರ್ಯಕರ್ತರಿಗೆ ಅಧ್ಯಕ್ಷ ಒಬ್ಬರು ಟೈಮ್ ಟು ಟೈಮ್ ಸಿಗ್ತಾರೆ. ಯಾಕೆ ನಾವೆಲ್ಲ ಹೇಗೂ ಮಂತ್ರಿಗಳಾಗಿದ್ದೀವಿ, ನಮ್ಮದೇ ಇಲಾಖೆಯಲ್ಲಿ ಬಿಸಿ ಆಗಿದ್ದೀವಿ ನಾವು. ಸೊ ಹೀಗಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋದು ಕೂಡ ಅವಶ್ಯಕತೆ ಇದೆ. ಹಿಂದೂ ಕೂಡ ನಾವು ಹೇಳಿದ್ದೇವೆ, ಒಬ್ಬರು ಫುಲ್ ಪ್ಲೇಜ್ ಯಾರು ಮಾಡಲೇಬೇಕು. ಅವ್ರವ್ರು ಮಾಡಲಿ, ಬೇರೆಯವ್ರು ಮಾಡಲಿ, ಯಾರು ಮಾಡಲಿ. ಸೊ ಹೆಚ್ಚು ಪಕ್ಷದ ಕಡೆ ಗಮನ ಹರಿಸೋದು ಭಾಳ ಅವಶ್ಯಕತೆ ಇದೆ, ಅದೇ ಪ್ರಶ್ನೆ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ನೋಡೋಲ್ಲ, ಈಗ ಕೇಳಬೇಕಲ್ಲ ಒಂದೇ ಸರಿ ಹಂಗೆ ಡೈರೆಕ್ಟಾಗಿ ಯಾರು ಮಾಡೋದಿಲ್ಲ ಅಧ್ಯಕ್ಷ ಅಂತ. ಅದು ಪಾರ್ಟಿ ಹಂತಲ್ಲಿ ಚರ್ಚೆ ಆಗಬೇಕು, CM ಹಂತಲ್ಲಿ ಚರ್ಚೆ ಆಗಬೇಕು, ಈಗಿದ್ದ ಅಧ್ಯಕ್ಷರಲ್ಲಿ ಚರ್ಚೆ ಆಗಬೇಕು. ಯಾರಿಗೆ ಕೊಡಬೇಕು, ಕೊಟ್ಟರೆ ಸೂಕ್ತಿ ಯಾವ್ದಾಗ್ತೈತಿ, ಇದೆಲ್ಲ ಚರ್ಚೆ ಆಗಬೇಕಾದ್ರೆ ಸುಮ್ಮನೆ ಅಧ್ಯಕ್ಷ ಅಂದ್ರೆ ಅದೇ ಅಷ್ಟು ಸುಲಭದ ಕೆಲಸ ಅಲ್ಲ. ಸರ್, ಈಗ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಲಿಕ್ಕೆ ಎಲ್ಲ ಅರ್ಹತೆ ಅವರಲ್ಲಿದೆ, ಅವ್ರು ಆಗ್ಬೇಕು, ಜೊತೆಗೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದೇ ಅಲ್ಲ, ಅವ್ರು ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಈಗ ನಮ್ಮ ವಿಚಾರ ಇದೆ, ಬೇರೆಯವ್ರ ವಿಚಾರ ಇದೆ, ಎಲ್ಲಾದ್ರು ವಿಚಾರ ಇದ್ರು ಕೂಡ ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದೇನು ಹೊಸದಲ್ರಿ, ಇಂಥ ಸಮಸ್ಯೆ ಸಾಕಷ್ಟು ಕಡೆ ರಾಜಕೀಯ ಮಾಡಿದ್ದೀವಿ. ಸರ್ಕಾರ ಇದ್ದಾಗ ಮಾಡಿದ್ದೀವಿ, ಸರ್ಕಾರ ಎಲ್ಲ ಕೂಡ ಮಾಡಿದ್ದೀವಿ. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಬಹುಶಃ 3 ಚುನಾವಣೆ ಗೆದ್ದ ಮೇಲೆ ಒಂದು ಅವ್ರಿಗೂ 5 ಮತಗಳಿಂದ ಗೆದ್ದಿದೆ. ಸೊ ನಾವೆಲ್ಲ ಅಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ಬೇಕಂತ ಏನು ವಿಚಾರ ಇದ್ರೆ ಇರ್ಬೋದು. ಅವ್ರದ್ರೆ ಸೂತ್ರವನ್ನ ಇದರಲ್ಲಿ ಪ್ರಯೋಗ ಮಾಡಿದ್ದೀರಿ ಸರ್ ಶಿಗ್ಗಾಂವಲ್ಲಿ. ಅದನ್ನ ಏನಾದರೂ ಫ್ಯೂಚರ್ದಲ್ಲಿ ನಿಮ್ಮ ಪಕ್ಷಕ್ಕೆ ಏನಾದರೂ ಅದನ್ನ ಪಕ್ಷದ ನಾಯಕರಿಗೆ, ಹೈಕಮಾಂಡ್ಗೆ ಈ ರೀತಿ ಆಗ್ಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಇದನ್ನ ಮಾಡಿದರೆ ಇದು ಆ ರೀತಿ ಏನಾದರೂ ಮಾತುಕತೆ ಮಾಡ್ತೀರಾ ಸರ್? ಯಾಕಂದ್ರೆ ಮಾಡ್ತೀವಿ, ವಿಚಾರ ಇದೆ. ಅದು ಅಧಿವೇಶನ ಮುಗಿದ್ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಿಗ್ಗಾಂವಿ ಮಾಡೋಲ್ಲ ಈಗ ನಮಗೆ. ಅದೇ ಸಿಗ್ಗಾಂವಿ ಮಾಡಲೇ ಮುಂದಿನ ನಮ್ಮ ಕಾಂಗ್ರೆಸ್ ಗೆಲ್ಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ರೇಸ್ನಲ್ಲಿದ್ದಂಥವರು. ಈಗ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಏರಿಸಬಹುದು ಅನ್ನೋ ಚರ್ಚೆ ಇದೆಯಲ್ಲ, ಒಂದು ರೀತಿ ಪ್ರಮೋಟ್ ಮಾಡ್ದಂಗೆ ಆಗೋದಿಲ್ವಾ ಅವ್ರನ್ನ ಅಂತ, ಅದೊಂದು ಪ್ರಶ್ನೆ, ಕ್ಯಾಶುವಲ್ ಪ್ರಶ್ನೆ. ಆದರೆ ಅದರ ಹಿಂದೆ ಯಾಕೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋದಕ್ಕೂ ಕೂಡ ಒಂದಷ್ಟು ಕಾರಣಗಳಿದ್ದಾವೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷ ಗಾದಿಯನ್ನು ಏರಿದಾಗ ಪಕ್ಷದ ಸ್ಥಿತಿ ಭಾಳಷ್ಟು ಗಂಭೀರ ಆಯಿತು. ICUನಲ್ಲಿರುತ್ತಲ್ಲ ಆ ರೀತಿಯಾಗಿತ್ತು. ಆದರೆ ಈಗ ಗಟ್ಟಿಯಾಗಿದೆ, ಬಲವಾಗಿದೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾರಣ ಏನು? ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರಭಾವ ಹೊಂದಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಮತ್ತೊಂದು ಅಹಿಂದ ನಾಯಕ ಬೇಕಾಗಿದೆ. ಅಹಿಂದ ವರ್ಗಗಳನ್ನು, ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬಹುದಾದ ಒಬ್ಬ ನಾಯಕನ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ಮುಂದೆ ಯಾರು? ಅಹಿಂದ ಅಸ್ತ್ರ ಪ್ರಯೋಗದ ಮೂಲಕವೇ ಪುತ್ರಿಯನ್ನ ಸಾಹುಕಾರ್ ಗೆಲ್ಸ್ಕೊಂಡು ಬಂದಿದ್ರು. ಶಿಗ್ಗಾವಿಯಲ್ಲೂ ನೋಡಿದ್ದೀವಿ. ಭರತ್ ಬೊಮ್ಮಾಯಿಯವರನ್ನ ಮಣಿಸಿದ್ದು ಕೂಡ ಅದೇ ಅಹಿಂದ ಅಸ್ತ್ರ. ಆ ಅಹಿಂದ ಅಸ್ತ್ರವನ್ನು ಬಹಳ ಪ್ರಬಲವಾಗಿ ಪ್ಲೇ ಮಾಡಿದಂಥವರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಒಲಿದರೆ ಅದು ಕಲ್ಯಾಣ ಕರ್ನಾಟಕ ಭಾಗ, ಕಿತ್ತೂರು ಕರ್ನಾಟಕ ಭಾಗ,
ಹಳೆ ಮೈಸೂರು ಭಾಗದಲ್ಲೂ ಇರುವ ಅಹಿಂದ ಮತಗಳನ್ನು ಕ್ರೋಢೀಕರಿಸಬಹುದು ಅನ್ನೋ ಪ್ಲಾನ್ ಇದೆ. ಲಿಂಗಾಯತ ಸಚಿವರು ಮತ್ತು ಶಾಸಕರ ಜೊತೆಗೆ ಉತ್ತಮ ಬಾಂಧವ್ಯ ಕೂಡ ಇದೆ. ಈಗ ಲಿಂಗಾಯತರು ಮತ್ತು ಒಕ್ಕಲಿಗ ನಾಯಕರು ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಒಕ್ಕಲಿಗ ನಾಯಕನಿಗೆ ಒಲಿದಿತ್ತು. ಲಿಂಗಾಯತರು ಕೂಡ ಈ ಬಾರಿ ಚುನಾವಣೆಯಲ್ಲಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಆದರೆ ಲಿಂಗಾಯತ ಸಮುದಾಯದ ಯಾವೊಬ್ಬನನ್ನು ಕೂಡ ನೀವು DCM ಮಾಡಲಿಲ್ಲ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯೂ ಇಲ್ಲ ಅಂದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಅಲ್ವಾ ಅಂತ ಹೇಳ್ತಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಈ ಎರಡು ಪ್ರಬಲ ಸಮುದಾಯಗಳ ಜೊತೆಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸತೀಶ್ ಜಾರಕಿಹೊಳಿಯವರ ಹೆಗಲೇರಲೂಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.